ಇದಕ್ಕಿಂತ ಸಾಲು ಸಾಲು ಬಿಜೆಪಿ ನಾಯಕರು ಪ್ರಿಯಾಂಕ ಖರ್ಗೆ ಮೇಲೆ ಆರೋಪವನ್ನ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಈಗ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ ನಲ್ಲಿ ನನ್ನ ಹೆಸರಿಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸೊ ಬಿಜೆಪಿ ಅವರಿಗೆ ಹೆದರಲ್ಲ ನಾನು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಡೆತ್ ನೋಟ್ ನಲ್ಲಿ ನನ್ನ ಹೆಸರಿಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಬಿಜೆಪಿ ಅವರ ಆರ್ಭಟಕ್ಕೆ ನಾವು ಹೆದರಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾರಾಡಿ ಚೀರಾಡಿ ಬಟ್ಟೆ ಹರಿದುಕೊಂಡ್ರೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಯಾರಿಗೆ ದೂರು ನೀಡಿದ್ರೂ ಹೆದರುವುದಿಲ್ಲ ಅಂತ ಸವಾಲು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. 3 ಬಾರಿ ಸಚಿವ, 1 ರೂಪಾಯಿ ಭ್ರಷ್ಟಾಚಾರ ಕೂಡ ನಾನು ಮಾಡಿಲ್ಲ. ನನ್ನ ವಿರುದ್ಧ ಆದಾಯ ತೆರಿಗೆ, ಸಿಬಿಐ, ಇಡಿ ಸಂಸ್ಥೆಗೆ ದೂರು ಬೇಕಾದ್ರೆ ಕೊಡ್ಲಿ. ಸಚಿವ ಅಮಿತ್ ಶಾ, ಪ್ರಧಾನಿ ಮೋದಿ ಅವರಿಗೂ ಹೇಳ್ಕೊಳ್ಳಿ. ಸಾಲು ಸಾಲು ಆರೋಪ ಮಾಡ್ತಾ ಇರುವ ಬಿಜೆಪಿಗರಿಗೆ ಈಗ ಈ ಮೂಲಕ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಡೆತ್ ನೋಟ್ ನಲ್ಲಿ ನನ್ನ ಹೆಸರಿದ್ಯಾ? ಇಲ್ಲ. ಸೊ ಹೆದರಲ್ಲ. ಬಿಜೆಪಿಯವರ ಆರ್ಭಟಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಬಗ್ಗಲ್ಲ, ಹೆದರಲ್ಲ. ಅವರು ಹೇಳಿದ್ದನ್ನೆಲ್ಲ ಕೇಳಲ್ಲ. ಹಾರಾಡಿ ಚೀರಾಡಿ ಬಟ್ಟೆ ಹರ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾರಿಗೆ ಬೇಕಾದ್ರೂ ಅವರು ದೂರು ಕೊಟ್ಕೊಳ್ಳಿ, ಯಾವುದಕ್ಕೂ ನಾನು ಹೆದರೋದಿಲ್ಲ. ಬೆಂಗಳೂರಿನಲ್ಲಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಇದು. 3 ಬಾರಿ ಸಚಿವ ಆಗಿದ್ದೀನಿ, 1 ರೂಪಾಯಿ ಭ್ರಷ್ಟಾಚಾರ ನಾನು ಮಾಡಿಲ್ಲ. ನನ್ನ ವಿರುದ್ಧ ಆದಾಯ ತೆರಿಗೆನಾದ್ರೂ ಕರ್ಕೊಂಬರ್ಲಿ, ಸಿಬಿಐ ನನ್ನಾದ್ರೂ ಕರ್ಕೊಂಬರ್ಲಿ, ಇಡಿನಾದ್ರೂ ಕರ್ಕೊಂಬರ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಿಗಾದ್ರೂ ದೂರು ಕೊಟ್ಕೊಳ್ಳಿ. ಅಮಿತ್ ಶಾ ಅವ್ರಿಗೆ ಹೇಳ್ತಾರ ಹೇಳ್ಕೊಳ್ಳಿ, ಪ್ರಧಾನಿ ಮೋದಿ ಅವ್ರಿಗೆ ಹೇಳ್ತಾರ ಹೇಳ್ಕೊಳ್ಳಿ. ಇನ್ಫ್ಲುಯೆನ್ಸ್ ಮಾಡ್ಕೊಂಡು ನನ್ನನ್ನು ಏನು ಬೇಕಾದ್ರೂ ಮಾಡಬೇಕು ಅಂತ ಅನ್ಕೊಂಡ್ರು ಮಾಡ್ಕೊಳ್ಳಿ. ನಾನು ಈ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ, ಕಿರುಚಾಟಕ್ಕೆ, ಅರಚಾಟಕ್ಕೆ ಐ ಡೋಂಟ್ ಕೇರ್ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೀಗ ಪೋಸ್ಟರ್ ಮೂಲಕ ಬಿಜೆಪಿ ನಾಯಕರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಾಮಗಾರಿ ಕೊಡಿಸುವುದಾಗಿ ನಿಮ್ಮ ಕುಚಿಕು ರಾಜು ಕಪನ್ನೂರು ಕಿಕ್ ಬ್ಯಾಕ್ ಪಡೆದಿದ್ದ ವಿಚಾರ ನಿಮಗೆ ತಿಳಿದಿಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜು ಕಪನ್ನೂರು ತೆಗೆದುಕೊಂಡ ದುಡ್ಡಲ್ಲಿ ನಿಮ್ಮದೆಷ್ಟು ಪಾಲಿದೆ ಅಂತ ಕೇಳಿದ್ದಾರೆ. ಆಗಸ್ಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಈ ಬಗ್ಗೆ ಚರ್ಚಿಸಲು ನಿಮ್ಮ ಬಳಿ ಬಂದಾಗ ನೀವು ಹಾಕಿದ ಕಂಡೀಷನ್ ಏನು ಅಂತ ಕೇಳಿದ್ದಾರೆ. ಸಚಿವರ ಗಮನಕ್ಕೆ ಬಾರದೆ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ನಡೀತಾ ಅಂತ ಪ್ರಶ್ನೆ ಹಾಕಿದ್ದಾರೆ. ಫ್ಯಾಕ್ಟ್ ಚೆಕ್ ಸಚಿವರೇ, ಎಲ್ಲದನ್ನು ಫ್ಯಾಕ್ಟ್ ಚೆಕ್ ಅಂತ ದಾಖಲೆಗಳು ಇಟ್ಕೊಂಡು ಬರ್ತಿರಲ್ಲ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಇದನ್ನ ಫ್ಯಾಕ್ಟ್ ಚೆಕ್ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ವಾರನ್ನ ನಡೆಸಿದ್ದಾರೆ ಬಿಜೆಪಿ ನಾಯಕರು. ಈ ವಿಚಾರಕ್ಕೆ ಈಗ ಬಿಜೆಪಿ ಕಾಂಗ್ರೆಸ್ ನಾಯಕ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರು ಏನಾದರೂ ಹಾಕ್ಲಿ, ಏನಾದರೂ ಮಾಡಲಿ, ನನ್ನ ಹೆಸರು ಡೆತ್ ನೋಟಲ್ಲಿ ಐತಾ? ಇಲ್ಲ. 3 ಬಾರಿ ಸಚಿವ ಆಗಿನಿ, 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ. ನನ್ನ ವಿರುದ್ಧ ಅವ್ರು ಯಾವ ರೀತಿ ತನಿಖೆ ಮಾಡಿಸ್ತೀವಿ ಅಂತಂದ್ರೂ ಕೂಡ ಐ ಆಮ್ ರೆಡಿ ಟು ಫೇಸ್ ಇಟ್. ಸೊ ಇದಕ್ಕೆಲ್ಲ ನಾನು ಹೆದರ್ಕೊಂಡು ರಾಜೀನಾಮೆ ಕೊಡ್ತೀನಿ ಅನ್ಕೊಂಡ್ರೆ ನೋ ಚಾನ್ಸ್ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ನೀಡಿದ್ದಾರೆ. ಇಲ್ಲೇ ಚಲ್ಲೋರೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಹೇಳಿರೋದ್ರಲ್ಲಿ ಏನ್ ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನ್ಗೆ ರಾಜೀನಾಮೆ ಕೇಳಿದ್ರು. ಅವರ ಕೆಲ್ಸಕ್ಕೆ ಬರಲಾದ ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯ್ತು? ಅದಕ್ಕೆ ಉತ್ತರ ಕೊಟ್ರ ವಿಜೇಂದ್ರ ಅವರು? ಇಂಥವರಿಗೆ ಇವ್ರು ಸಾಕ್ತಾ ಇರೋದು ಬಿಜೆಪಿಯವರು. ನಾನು ಇನ್ನ ಬಹಳ ಸ್ಪಷ್ಟವಾಗಿ ಒಂದು 4 ಪ್ರಶ್ನೆಗಳು ಕೇಳಿದ್ದೀನಿ ಬಿಜೆಪಿಯವರಿಗೆ. ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನು ಹೇಳಿದೀರಾ, ಕಲಬುರಗಿ ರಿಪಬ್ಲಿಕ್ ನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂತ ಶಾಸಕರು ಯಾರು ಅಂತ ನೀವು ನಿಮ್ ಬಿಜೆಪಿ ಸುತ್ತಮುತ್ತ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ. ಅಕ್ಕಿ ಕಳ್ತನ, ಮಕ್ಕಳ ಹಾಲಿನ ಪೌಡರ್ ಕಳ್ತನ ಮಾಡಿ 20-30 ಕೇಸ್ ಹಾಕ್ಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ.
ಈಗ ಒಂದ್ ತಿಂಗಳ ಹಿಂದೆ ಆಲ್ಮೋಸ್ಟ್ 60-70 ದಿನ ಜೈಲಲ್ಲಿ ಬಂದವರು ಯಾವ ಪಕ್ಷದವರು, ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು, ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕಲಬುರಗಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅವಾಗ ತಪ್ಪು ಮಾಹಿತಿ ಹೋಗ್ತದೆ. ಈಗ ನೀವು ಹೇಳ್ತಾ ಈ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದಾರಲ್ಲ, ರಾಜು ಕಪ್ನೂರು ಬಿಜೆಪಿ SC ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರ್ಲಿಲ್ವಾ ಮುಂಚೆ? ಮರ್ತೋಗ್ಬಿಟ್ಟಿದಾರಾ? ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದಾರ? ಸೊ ಹೀಗಾಗಿ ನಾವು ಅವ್ರ ತರ ಸುಳ್ಳು ಹೇಳಿ ಹಿಟ್ ಅಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರು ನಾವು ಹೇಳ್ತಾ ಇದೀವಲ್ಲ, FSL ಬರ್ಲಿ, ಸತ್ಯಾಂಶ ಹೊರಗೆ ಬರ್ಬೇಕು, ತನಿಖೆ ಆಗಿ ಇಂಡಿಪೆಂಡೆಂಟ್ ಆಗಿ ಅಂತ. ನಾವೇನು ಅವ್ರ ತರ ಇದು ಏನೋ ಎಲ್ಲೋ ತಲೆ ಹೊರಿಸ್ಕೊಂಡು ಓಡಾಡ್ತಾ ಇದೀವ? ನೋಡ್ಬೋದು, ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ, ಅವರು ಕೊಡ್ತಾರ? ಆಗೋದಿಲ್ಲ. ಆಪ್ತನ ಯಾರೋ ಆಪ್ತ ಮಾಡಿರಬಹುದು, ಮಾಡಿದ್ದಾರೆ ಅಂತಾನೆ ನಿಮಗೆ ಗೊತ್ತಿಲ್ಲ, ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಿ.